ನಮಸ್ಕಾರ. TV9 ಡಿಜಿಟಲ್ಗೆ ಸ್ವಾಗತ. ನಾನು ಪ್ರಶಾಂತ್ ಹುಲಿಕೆರೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಿರಿಯ ವರದಿಗಾರ. ನೈಸ್ ರಸ್ತೆ ಯಾರಿಗೆ ತಾನೇ ಗೊತ್ತಿಲ್ಲ. ಬಹಳ ಪ್ರಮುಖವಾಗಿ ಬೆಂಗಳೂರು ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಂಪರ್ಕ ಮಾಡುವಂಥ ಈ ಒಂದು ರಸ್ತೆ. ಆದರೆ ಇತ್ತೀಚೆಗೆ ಈ ಒಂದು ನೈಸ್ ರಸ್ತೆಯ ವಿಚಾರ ಭಾಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. 2003ರಲ್ಲಿ ಈ ಒಂದು ಯೋಜನೆ ಆರಂಭ ಆದ ನಂತರದಿಂದಲೂ ಕೂಡ ಸಾಕಷ್ಟು ವಿವಾದಗಳು, ಚರ್ಚೆಗಳು ನೈಸ್ ರಸ್ತೆಯ ಸುತ್ತ ಕೂಡ ಸುತ್ತುತ್ತಾ ಇರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಕಳೆದ ಒಂದು ವಾರಗಳಿಂದ ನೈಸ್ ರಸ್ತೆಯ ಟೋಲ್ ಬಳಿ ಪ್ರತಿನಿತ್ಯ ಗದ್ದಲ, ಗಲಾಟೆ, ಮಾತಿನ ಸಮರ ಕೂಡ ನಡೀತಾ ಇದೆ. ಅದು ಯಾಕೆ ಅಂದರೆ ಬಹಳ ಪ್ರಮುಖವಾಗಿ ಕೆಲ ದಿನಗಳ ಹಿಂದೆ ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿಯವರು ಬೆಂಗಳೂರಿನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಪ್ರಮುಖವಾಗಿ ಈ ಒಂದು ನೈಸ್ ರಸ್ತೆಯ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನು ಮಾಡ್ತಾ ಇರ್ತಾರೆ. ಅದಾದ ನಂತರದಲ್ಲಿ ಯಾರೂ ಕೂಡ ಅಂದರೆ ಆ ಒಂದು ರಸ್ತೆಯಲ್ಲಿ ಸಂಚರಿಸುವಂಥ ವಾಹನ ಸವಾರರು ಯಾರೂ ಕೂಡ ಟೋಲನ್ನು ಕಟ್ಟಬೇಡಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅದಾದ ನಂತರದಲ್ಲಿ ಈ ಒಂದು ನೈಸ್ ರಸ್ತೆಯಲ್ಲಿರುವಂಥ ಟೋಲ್ಗಳಲ್ಲಿ ಸಾಕಷ್ಟು ಮಾತಿನ ಚಕಮಕಿಗಳು, ಗದ್ದಲಗಳು, ಗಲಾಟೆಗಳು ಕೂಡ ಪ್ರತಿನಿತ್ಯ ನಡೀತಾ ಇದ್ದಾವೆ. ಅಂದರೆ ಈ ಒಂದು ನೈಸ್ ರಸ್ತೆ ಸಾಕಷ್ಟು ವಿಚಾರವನ್ನು ಕುಮಾರಸ್ವಾಮಿಯವರು ಪ್ರಸ್ತಾಪ ಮಾಡಿ ಇಲ್ಲಿ ರೈತರಿಗೆ ಸಾಕಷ್ಟು ಅನಾನುಕೂಲಗಳಾಗಿದ್ದಾವೆ, ಸಾಕಷ್ಟು ತೊಂದರೆಗಳಾಗಿದ್ದಾವೆ, ಇನ್ನೂ ಪರಿಹಾರವನ್ನು ಕೊಟ್ಟಿಲ್ಲ. ಹೀಗಾಗಿ ಯಾರೊಬ್ಬರು ಕೂಡ ಈ ಒಂದು ರಸ್ತೆಯಲ್ಲಿ ಸಂಚರಿಸುವಂಥ ಯಾರೊಬ್ಬರು ಕೂಡ ವಾಹನ ಸವಾರರು ಟೋಲನ್ನು ಕಟ್ಟಬೇಡಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರು. ಅದಾದ ನಂತರದಲ್ಲಿ ಈ ಒಂದು ರಸ್ತೆಯಲ್ಲಿ ಸಂಚರಿಸುವಂಥ ಪ್ರತಿಯೊಬ್ಬ ವಾಹನ ಸವಾರರು ಕೂಡ ಅಲ್ಲಿನ ಟೋಲ್ ಸಿಬ್ಬಂದಿಗಳನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅವರ ಜೊತೆ ಮಾತಿನ ಚಕಮಕಿಯನ್ನು ಕೂಡ ನಡೆಸ್ತಾರೆ. ಕೇಂದ್ರ ಸಚಿವರೇ ಈ ರೀತಿ ಹೇಳಿದ್ದಾರೆ, ಹಾಗಾಗಿ ನಾವು ಟೋಲನ್ನು ಕಟ್ಟೋದಿಲ್ಲ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಕೆಲವೊಂದಿಷ್ಟು ಟೋಲ್ಗಳ ಬಳಿ ದೊಡ್ಡ ಮಟ್ಟಿಗೆ ಪೊಲೀಸರನ್ನು ನಿಯೋಜನೆ ಮಾಡುವಂಥ ಕೆಲಸಗಳಾಗ್ತವೆ. ಈಗ ಪ್ರತಿನಿತ್ಯ ಕೂಡ ಕೆಲವೊಂದಿಷ್ಟು ಟೋಲ್ಗಳ ಬಳಿ ಪೊಲೀಸ್ ಸೆಕ್ಯೂರಿಟಿ ಕೂಡ ಇರುವಂಥದ್ದು. ಅಂದರೆ ಪ್ರತಿನಿತ್ಯ ಕೂಡ ಇಲ್ಲಿ ಗಲಾಟೆಗಳಾಗ್ತಾ ಇದ್ದಾವೆ. ಅಂದರೆ ಆ ಒಂದು ರಸ್ತೆಯಲ್ಲಿ ಸಂಚರಿಸುವಂಥ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ, ಹೈಕೋರ್ಟ್ ಆರ್ಡ್ರ್ ಆಗಿದೆ, ಟೋಲ್ ಕಟ್ಟಬೇಡಿ ಅಂತೇಳಿ ತಿಳಿಸಿದ್ದಾರೆ, ಹೀಗಾಗಿ ನಾವು ಟೋಲನ್ನು ಕಟ್ಟಲ್ಲ. ಅದರ ಜೊತೆಗೆ ಕೇಂದ್ರ ಸಚಿವರು ಕೂಡ ತಿಳಿಸಿದ್ದಾರೆ. ಕೇಂದ್ರ ಸಚಿವರು ಸುಮ್ಮನೆ ಹೇಳ್ತಾರಾ? ಅವರಿಗೆ ಇದರ ಬಗ್ಗೆ ಅರಿವಿಲ್ದಂಗೆ ಈ ರೀತಿ ಸ್ಟೇಟ್ಮೆಂಟನ್ನು ಕೊಡ್ತಾರಾ? ಹಾಗಾಗಿ ನಾವು ಟೋಲನ್ನು ಕಟ್ಟೋದಿಲ್ಲ ಅನ್ನೋಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನೈಸ್ ಸಿಬ್ಬಂದಿಗಳು ಕೂಡ ಬಂದಂಥ ಸಂದರ್ಭದಲ್ಲಿ ವಾಹನ ಸವಾರರು ಬಂದು ಈ ಪ್ರಶ್ನೆಗಳನ್ನು ಎತ್ತದಂಥ ಸಂದರ್ಭದಲ್ಲಿ ಎಲ್ಲಿದೆ ನಮ್ಮ ಹತ್ರ ಆರ್ಡ್ರ್ ಕಾಪಿ, ಹೈಕೋರ್ಟ್ ಎಲ್ಲಿ ಆರ್ಡ್ರ್ ಮಾಡಿರುವಂಥ ಕಾಪಿ ನಿಮ್ಮ ಬಳಿ ಇದೆ, ತೋರಿಸಿ ನೋಡೋಣ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆಯನ್ನು ಮಾಡ್ತಾರೆ. ನಿಮ್ಮ ಬಳಿ ಇದೆಯಾ? ಟೋಲ್ ಕಟ್ಸ್ಕೊಬಾರ್ದು, ಯಾರು ಕೂಡ ಕಟ್ಟಬಾರ್ದು ಅನ್ನುವಂಥದ್ದನ್ನು ಆರ್ಡ್ರ್ ಕಾಪಿ ಎಲ್ಲಾದರೂ ಇದೆಯಾ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ನೈಸ್ ಕಂಪ್ನಿಯ ಮುಖ್ಯಸ್ಥರಾಗಿರುವಂಥ ಅಶೋಕ್ ಕೇಣಿಯವರು ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ಕುಮಾರಸ್ವಾಮಿಯವರು ಈ ರೀತಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಟೋಲ್ ಕಟ್ಟಬೇಡಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಅವ್ರ ಬಳಿ ಆರ್ಡ್ರ್ ಕಾಪಿ ಇದೆಯಾ, ಇದ್ದರೆ ತೋರಿಸೋದಕ್ಕೆ ಹೇಳಿ ಅನ್ನೋಂಥದ್ದು ಕೂಡ ಪ್ರಶ್ನೆ ಮಾಡಿದ್ದಾರೆ. ಇವೆಲ್ಲವುಗಳ ನಡುವೆ ಈ ಒಂದು ಟೋಲ್ ರಸ್ತೆಗಾಗಿ ಜಮೀನನ್ನು ಕೊಟ್ಟಿರುವಂಥ ಅಲ್ಲಿನ ಮೂಲ ರೈತರು ಕೂಡ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚೆಗೆ ಕೆಲವೊಂದಿಷ್ಟು ಜನರು ಟೋಲನ್ನು ಕಟ್ಟಿ ಕೆಲವೊಂದಿಷ್ಟು ವಕೀಲರು ಬಂದು ಹೈಕೋರ್ಟ್ ಆರ್ಡ್ರ್ ಆಗಿದೆ, ಟೋಲ್ ಕಟ್ಟೋಂಗಿಲ್ಲ ಅಂತ ಈ ರೀತಿ ಎಲ್ಲ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಯೋಜನೆಗಾಗಿ ನಮ್ಮ ಜಮೀನನ್ನು ಬಿಟ್ಕೊಟ್ಟಂಥ ರೈತರ ಗೋಳನ್ನು ಯಾರು ಕೇಳ್ತಾ ಇರುವಂಥದ್ದು? ನಾವು ಈ ಒಂದು ಯೋಜನೆಗಾಗಿ 2003ರಲ್ಲೇ ನಾವು ಜಮೀನುಗಳನ್ನು ಕೊಟ್ಟಿದ್ದೇವೆ, ಕೆಲವೊಂದಿಷ್ಟು ಪರಿಹಾರವನ್ನು ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ರೈತರಿಗೆ ಇದುವರೆಗೂ ಕೂಡ ಪರಿಹಾರ ಸಿಕ್ಕಿಲ್ಲ. ಜೊತೆಗೆ ಆ ಸಂದರ್ಭದಲ್ಲಿ ಪರಿಹಾರದ ಜೊತೆಗೆ ಎಕರೆಗೆ 1 ನಿವೇಶನ ಅಂತ ಕೊಡ್ತೀವಿ ಅನ್ನೋಂಥದ್ದು ಕೂಡ ತಿಳಿಸಿದರು. ಆದರೆ ಇದುವರೆಗೂ ಕೂಡ ಅದು ಕೊಟ್ಟಿಲ್ಲ. ಇವುಗಳ ಬಗ್ಗೆ ಯಾರು ಪ್ರಶ್ನೆ ಎತ್ತುತ್ತಾರೆ? ಸಾಕಷ್ಟು ಹೋರಾಟವನ್ನು ಕೂಡ ರೈತರು ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ರೈತರಿಗೆ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ, ಪರಿಹಾರ ಸಿಕ್ಕಿದ್ರೂ ಕೂಡ ನಿವೇಶನ ಸಿಕ್ಕಿಲ್ಲ. ಈ ಬಗ್ಗೆ ಸರ್ಕಾರ, ಕುಮಾರಸ್ವಾಮಿಯವರು, BJP ನಾಯಕರು ಪ್ರಶ್ನೆ ಮಾಡಬೇಕು ಅಂತೇಳಿ ಯೋಜನೆಗಾಗಿ ಜಮೀನನ್ನು ಬಿಟ್ಕೊಟ್ಟಿರುವಂತಹ ರೈತರು ಆಗ್ರಹಿಸ್ತಿದ್ದಾರೆ. ಮತ್ತೊಂದು ಕಡೆ ವಾಹನ ಸವಾರರು, ವಿವಿಧ ಕನ್ನಡ ಪರ ಸಂಘಟನೆಗಳು, ರೈತ ಸಂಘದವರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಕುಮಾರಸ್ವಾಮಿಯವರು ಸುಮ್ಮನೆ ಹೇಳ್ತಿಲ್ಲ, ಹೈಕೋರ್ಟ್ ಆರ್ಡ್ರ್ ಏನಿರುವಂಥದ್ದು, ಇಲ್ಲಿ ಸಾಕಷ್ಟು ಅಕ್ರಮಗಳಾಗಿದ್ದಾವೆ, ರಾಜ್ಯ ಸರ್ಕಾರ ಇದರ ಬಗ್ಗೆ ತನಿಖೆಯನ್ನು ಮಾಡಬೇಕು ಅನ್ನೋಂಥದ್ದು ಕೂಡ ತಿಳಿಸಿದೆ. ಇಲ್ಲಿ ಅಕ್ರಮ ಆಗಿದೆ ಅನ್ನೋಂಥದ್ದೇ ಆದರೆ ಇಲ್ಲಿ ಟೋಲ್ ಸಂಗ್ರಹ ಮಾಡ್ತಿರುವಂಥದ್ದು ಕೂಡ ಅಕ್ರಮ, ಹಾಗಾಗಿ ನಾವು ಟೋಲನ್ನು ಕಟ್ಟೋದಿಲ್ಲ ಅನ್ನುವಂಥದ್ದು. ಇದು ಈ ಒಂದು ರಸ್ತೆಯಲ್ಲಿ ಸಂಚರಿಸುವಂಥ ವಾಹನ ಸವಾರರಿಗೆ ಗೊಂದಲದ ಗೂಡಾಗಿ ಪರಿಣಮಿಸಿರುವಂಥದ್ದು. ಟೋಲ್ ನಾವು ಕಟ್ಟಬೇಕಾ ಅಥವಾ ಕಟ್ಟಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಅಂದರೆ ಕುಮಾರಸ್ವಾಮಿಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಕಟ್ಟಲ್ಲ ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಿಷ್ಟು ಗೊಂದಲಗಳಾಗ್ತಾ ಇದ್ದಾವೆ. ಇವುಗಳೆಲ್ಲವುಗಳ ನಡುವೆ
ನೈಸ್ ಸಂಸ್ಥೆ ಕೂಡ ಪ್ರತಿ ಟೋಲ್ನಲ್ಲೂ ಕೂಡ ಒಂದು ಪತ್ರಿಕಾ ಪ್ರಕಟಣೆಯನ್ನು ಆ ಒಂದು ಟೋಲ್ ಬೂತ್ ಬಳಿಯ ಕೂಡ ಅಂಟಿಸಿರುವಂಥದ್ದು, ಟೋಲ್ ಗೇಟ್ ಬಳಿಯೇ ಅಂಟಿಸಿರುವಂಥದ್ದು. ಕೆಲವೊಂದಿಷ್ಟು ವ್ಯಕ್ತಿಗಳು ಸುಮ್ಮನೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾರೂ ಕೂಡ ಇಲ್ಲಿ ಟೋಲನ್ನು ಕಟ್ಟಬಾರ್ದು ಅನ್ನುವಂಥ ಆದೇಶವು ಕೂಡ ಎಲ್ಲೂ ಇಲ್ಲ. ಈ ರೀತಿ ಯಾರಾದರೂ ಬಂದು ಕಾನೂನು ಬಾಹಿರವಾಗಿ ಟೋಲ್ ಸಿಬ್ಬಂದಿಗಳ ಜೊತೆ ಗಲಾಟೆ ಮಾಡುವಂಥದ್ದಾಗಲಿ, ಅವರಿಗೆ ಕಿರುಕುಳ ಕೊಡುವಂಥದ್ದು, ಟೋಲ್ ಕಟ್ಟದೆ ಸಂಚಾರ ಮಾಡುವಂಥದ್ದು ಕಾನೂನು ಬಾಹಿರ. ಅಂಥ ವ್ಯಕ್ತಿಗಳ ವಿರುದ್ಧ ನಾವು ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಳ್ತೀವಿ ಅನ್ನೋ ಮಾತುಗಳನ್ನು ಕೂಡ ಅಂದರೆ ಆ ಒಂದು ನೋಟಿಸ್ನಲ್ಲಿ ಅಂಟಿಸಿರುವಂಥದ್ದು. ಇದು ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತಿರುವಂಥದ್ದು. ಇದು ಪ್ರತಿನಿತ್ಯ ವಾಹನ ಸಂಚಾರ ಮಾಡುವಂಥ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಗಳಾಗ್ತವೆ. ಇವೆಲ್ಲವೂ ಕೂಡ ಗೊಂದಲಗಳನ್ನು ಪರಿಹರಿಸುವಂಥವ್ರು ಯಾರು? ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅನ್ನೋಂಥದ್ದು ಕೂಡ ವಾಹನ ಸವಾರರು ಕೇಳ್ತಾ ಇದ್ದಾರೆ.